ಮೋದಿಗೆ ಎಂಟ್ರಿಲ್ಲ ಮಕ್ಕಳಿಲ್ಲ, ಒಂದು ಕೆಜಿ ಬೆಳೆ ಬಗ್ಗೆ ಗೊತ್ತಿಲ್ಲ. ನಮಗೆ ಬಿಜೆಪಿ ಬೇಕು. ಏನು ಅಭಿವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಸರ್ಕಾರ ಬರಬೇಕು, ಎಲ್ರಿಗೂ ಅನುಕೂಲ, ಬಿಜೆಪಿ ಬೇಕು. ಮತ್ತೊಮ್ಮೆ ಮೋದಿ, ಮಗದೊಮ್ಮೆ ಮೋದಿ ಅಂತ ನಾವು ಗಂಟಾಘೋಷವಾಗಿ ಹೇಳ್ತಾ ಇದ್ದೀವಿ. ಅವ್ರು ಕೊಡೋ ಪುಟ್ಕೋಸಿ 2000ದಾಗೆ ನಮ್ಮ ಸಂಸಾರ ನಿಶ್ಚಿತ. ಅಷ್ಟರಲ್ಲಿ ರಾಹುಲ್ ಗಾಂಧಿನೇ ಬರಬೇಕು. ಕಾಂಗ್ರೆಸ್ ಪಕ್ಷನೇ ಬೋಗಸ್, ಅವ್ರು ಕೊಡೋ ಪುಟ್ಕೋಸಿ ಪಕ್ಷನೇ ಬೋಗಸ್. ನಮಗೆ ಒಂದು ಧೈರ್ಯ ಇದೆ, ನಮಗೆ ನಮ್ಮ ದೇಶ ಕಾಪಾಡ್ತಾನೆ, ನಮಗೆ ಸುರಕ್ಷಿತವಾಗಿದೆ. ಕೇಂದ್ರದಲ್ಲಿ ಮೋದಿ ಅಂತ ಗಂಡು ಇನ್ಯಾರು ಸಿಗಲ್ಲ. ಮೋದಿನವ್ರಿಗೆ ಗಂಡು ಅಂದ್ರೆ ಎಲೆಕ್ಷನ್ ಬರ್ತಾ ಇದೆ, ಸೆಂಟ್ರಲ್ ಮೋದಿ ಇದ್ದಾರೆ. ಲೋಕಸಭೆ ಎಲೆಕ್ಷನ್ಗೆ ನೆಕ್ಸ್ಟ್ ಮೋದಿನೇ ಬರಬೇಕು ಅಂತ ಹೇಳ್ತೀರಾ ಅಥವಾ ಬದಲಾವಣೆ ಆಗಬೇಕು ಅಂತ ಹೇಳ್ತೀರಾ? ಮೋದಿನೇ ಬರ್ಬೇಕು ಸರ್. ಯಾಕೆ ಸರ್ ಮೋದಿನೇ ಬರಬೇಕು? ಮೋದಿ ಬರ್ಬೇಕಂತಂದರೆ ಮೋದಿ ಅವರು ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ, ಆಯ್ತಾ. ಹಿಂದೆ ಮನಮೋಹನ್ ಸಿಂಗ್ 10 ವರ್ಷ ಇದು ಮಾಡಿದಾಗ ವಾಜಪೇಯಿ ಅವ್ರು ತಂದಿದ್ದೊಂದು ಬ್ರಿಡ್ಜನ್ನು ಕ್ಯಾಸಂದ್ರದ ಹತ್ರ ಬ್ರಿಡ್ಜ್ ಮಾಡ್ಸೋಕ್ಕಾಗಲಿಲ್ಲ 10 ವರ್ಷ ಮನಮೋಹನ್ ಸಿಂಗ್ ಅವರು ಇದ್ದಾಗ. ತಿರ್ಗಾ ನೆಕ್ಸ್ಟ್ ಮೋದಿ ಬಂದಾದಮೇಲೆ ಆ ಬ್ರಿಡ್ಜ್ ಇದಾಯಿತು. KN ರಾಜಣ್ಣ ಅವ್ರ ಮನೆ ಮುಂದೆಗಡೆ ಆ ಬ್ರಿಡ್ಜು ಮನಮೋಹನ್ ಸಿಂಗ್ ಇದ್ದಾಗ 10 ವರ್ಷ ವಾಜಪೇಯಿ ಅವ್ರು ಇದ್ದಾಗ ಸಾಂಕ್ಷನ್ ಆಗಿ ಕೆಲಸ ನಡೀತಿದ್ದು. ಮನಮೋಹನ್ ಸಿಂಗ್ ಅವ್ರು ಬಂದಾದ್ಮೇಲೆ ಅದು ಬ್ರಿಡ್ಜ್ ನಿಂತೋಯ್ತು. ತಿರ್ಗಾ ಮೋದಿ ಅವ್ರು ಬಂದಾದಮೇಲೆ ತಿರ್ಗಾ ಮತ್ತೆ ಅದು ಬ್ರಿಡ್ಜು ರೆಡಿಯಾಗಿದ್ದು. ಅದೊಂದು ನೆನೆಸ್ಕೊಳೋದಂದ. ಮತ್ತು ಗ್ರಾಮಾಂತರದಲ್ಲಿ ನಮ್ಮ BJP MLA ಅವರು ನಾಗರಾಜ್ ಆಗಿದ್ದಾಗ ಪ್ರತಿಯೊಂದು ಗ್ರಾಮಾಂತರದಲ್ಲಿ ಹಳ್ಳಿಗೂ ಸಹ ರೋಡ್ಗಳು ಕೊಟ್ಟರು. ಈಗ ಅವ್ರು ಅದನ್ನೇ ತ್ಯಾಪೆ ಮಾಡೋಕ್ಕಾಗಲ್ಲ ಇವ್ರ ಕೈಲಿ. 5 ಗ್ಯಾರಂಟಿ ಅಂತಾರೆ. ಒಂದು ಊರಲ್ಲಿ 10 ಜನಕ್ಕೆ ಗ್ಯಾರಂಟಿ ಬರ್ತಾ ಇಲ್ಲ. ಇನ್ನು 90 ಜನಕ್ಕೆ ಗ್ಯಾರಂಟಿ ಬರ್ತದ? 10 ಜನಕ್ಕೆ ಕೊಟ್ಟರೆ ಇನ್ನು 90 ಜನಕ್ಕೆ ಗ್ಯಾರಂಟಿ ಇಲ್ಲ ಅವ್ರದ್ದು. ಇನ್ನು ಯಾವ್ದು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ಪ್ರತಿಯೊಂದಕ್ಕೂ ಎಲ್ಲ ರೈಟ್ ಜಾಸ್ತಿ ಮಾಡವ್ರೆ. ಹಾಲಿಂದು ರೈತರಿಗೆ 5 ರೂಪಾಯಿ ಹಾಲಿಂದು ಪ್ರೋತ್ಸಾಹಧನ ಅದು ಬರ್ತಾ ಇಲ್ಲ. ರಾಜ್ಯ ಸರ್ಕಾರದಿಂದ ಆಗ್ತಾಯಿದ್ರು 2,000 ರೂಪಾಯಿ ವರ್ಷಕ್ಕೆ, ರೈತರಿಗೆ 4,000 ರೂಪಾಯಿ, 4 ತಿಂಗಳಿಗೆ ಒಂದು ಸರಿ 2,000 ರೂಪಾಯಿ ಹಾಕೋರು. ಅದಿಲ್ಲ. ಇದು ಕೊಡ್ತಕ್ಕಂಥ ಸವಲತ್ತನ್ನೆಲ್ಲ ಕಟ್ ಮಾಡ್ಕೊಂಡು ಗ್ಯಾರಂಟಿ ಕೊಡಬೇಕಾದ್ರೆ ಇದೇನಕ್ಕೆ ಬೇಕು? ಹಾಗಾದ್ರೆ ಈ ಗ್ಯಾರಂಟಿಗಳು ಈ ಸಲ ಯಾರಿಗೂ ವರ್ಕೌಟ್ ಆಗಲ್ಲ. ಈಗ ನೀವೇ ಲೆಕ್ಕ ಹಾಕೊಳ್ಳಿ, ನಿಮ್ಮ ವಿಡಿಯೋದವ್ರೆ ಲೆಕ್ಕ ಹಾಕೊಳ್ಳಿ. ನಿಮ್ಮ ವಿಡಿಯೋದವ್ರು ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ? ನಾವು ಅಭಿಪ್ರಾಯ ಕೇಳ್ತಾ ಇರೋದ್ರಿಂದ ಅದು ನಾವು ಭಾವನೆ ಅಲ್ಲಲ್ಲ, ನಿಮ್ಮ ನೀವು ಸಾಕಷ್ಟು ಕಡೆ ನೀವು ಅಭಿಪ್ರಾಯ ಕೇಳಿದಿರಲ್ವಾ? ಆವಾಗ ನಿಮ್ಮ ಭಾವನೆಗಳಲ್ಲಿ ಅಲ್ಲಿ ವಿಡಿಯೋ ಮುಖಾಂತರ ತೋರಿಸ್ತೀವಿ ಅಲ್ವರಾ? ಅದು ನೋಡಿ, ಇನ್ನೇನು ಹೇಳಬೇಕಾಗಿಲ್ಲ. ನೆಕ್ಸ್ಟ್ ಈ ಟರ್ಮು ಮೋದಿ ಬಂದರೆ ಏನೋ ಇನ್ನಷ್ಟು ಸಾಕಷ್ಟು ಒಳ್ಳೇದಾಗತ್ತೆ ಅನ್ನೋ ರೈತರಿಗೆ ಅನ್ನೋ ಒಂದು ಉದ್ದೇಶ ಅಷ್ಟೇ. ಏನಂತಂದರೆ ಕೆಲವು ವರ್ಗದವರು ಹೇಳೋಂಥದ್ದು ಏನು ಅಂತಂದರೆ ಮೋದಿ ಅವರು ಬಂದಿರೋದ್ರಿಂದ ಕೋಮುವಾದಿ ಸೃಷ್ಟಿ ಆಗ್ತಾ ಇದೆ, ಕೋಮುವಾದಿ ಸರ್ಕಾರ ಇದೆ. ಯಾವುದೇ ಕಾರಣದಿಂದ ಯಾವ ಕೋಮುವಾದಿನೂ ಇಲ್ಲ, ಏನೂ ಇಲ್ಲ. ಇವರು ಸೃಷ್ಟಿ ಮಾಡ್ತಕ್ಕಂಥದ್ದು ಕೋಮುವಾದಿನ. ಜನಾಭಿಪ್ರಾಯ ಜನಗಳಿಗೆ. ಈಗ ನಾನಿದ್ದೀನಿ, ನನ್ನ ಪಕ್ಕದಲ್ಲಿ ಚೆನ್ನಾಗಿರೋರು ನನ್ನ ಥರ ಹೇಳ್ತಾರೆ, ನನ್ನ ಚೆನ್ನಾಗಿಲ್ದವ್ರು ಏನು ಹೇಳ್ತಾರೆ, ಬೇರೆಯವ್ರ ಥರ ಹೇಳ್ತಾರೆ. ಸದ್ಯ ಇಲ್ಲಿ ಎಂ ಪಿಗೆ ಬಂದರೆ ಇಲ್ಲಿ ಬಚ್ಚೇಗೌಡರಿದ್ದಾರೆ, ಏನು ಕೆಲಸ ಮಾಡಿದ್ದಾರೆ? ಬಚ್ಚೇಗೌಡರು ಅವ್ರ ಮಕ ನೋಡೇ ಇಲ್ಲ ಬಿಡ್ರಿ. ಅವರು ಎಲೆಕ್ಷನ್ಗೂ ನೀವು ಓಟ್ ಕೇಳಕ್ಕೆ ಬಂದಿದ್ರೋ ಇಲ್ವೋ ಗೊತ್ತಿಲ್ಲ. ಏನೋ ಈ ಸರಿ ನರೇಂದ್ರ ಮೋದಿ ಅವ್ರ ಮಕ ನೋಡ್ಕೊಂಡು ಅವ್ರಿಗೆ ಹಾಕಿದ್ರು ಓಟ. ಈ ಸರಿ ಅವ್ರಿಗೆ ಬಚ್ಚೇಗೌಡರಿಗೆ ಹಾಕಲ್ಲ, ಬೇರೆ ಯಾರಾದರೂ ನಿಂತ್ಕೊಂಡ್ರೆ ಓಟ್ ಹಾಕ್ತಾರೆ. BJP BJP ಓಟ್ ಹಾಕ್ತಾರೆ. ಬಚ್ಚೇಗೌಡರು ಅಂತಂದರೆ ಕಷ್ಟ. ಅವ್ರೇನು ಮಹಾನ್ ಭಾವರು, ಅವ್ರ ಅಡ್ರೆಸ್ಸೇ ಇಲ್ಲ, ಏನು ಮುಖನೇ ತೋರಿಸಿಲ್ಲ, ಯಾವುದೋ ಒಂದು ಶಂಕುಸ್ಥಾಪನೆ ಇಲ್ಲ, ಒಂದು ಟೇಪ್ ಕಟ್ ಮಾಡಿರೋದಿಲ್ಲ, ಏನೂ ಇಲ್ಲ ಅವ್ರದ್ದು. ಬದಲಾವಣೆ ಏನು ಬೇಡ ಅಂತ ಸೆಂಟ್ರಲ್ ಬದಲಾವಣೆಗೆ ಅಪೇಕ್ಷೆ ಪಡಬಾರ್ದು. ನಮ್ಮ ಸ್ಟೇಟ್ ವಿಚಾರ ಉತ್ತಮವಾದ ನಾಗರಿಕ ಆದರೆ, ಮುಂದೆ ಯೋಚನೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಆದರೆ ಅವ್ರು ನರೇಂದ್ರ ಮೋದಿ ಓಟ್ ಹಾಕ್ತಾರೆ. ಈಗ ನಮ್ಮ ಸ್ಟೇಟ್, ನಮ್ಮ ಕರ್ನಾಟಕಕ್ಕೆ ಬಂದರೆ ಕಾಂಗ್ರೆಸ್ ಸರ್ಕಾರ ಒಳ್ಳೆ ಆಡಳಿತ ಕೊಟ್ಟಿದೆಯಾ ನಿಮಗೆ? ಇಲ್ಲ ತೃಪ್ತಿ ತಂದಿಲ್ಲ. 5 ಗ್ಯಾರಂಟಿಗಳು ಏನು ನಿಮಗೆ ವರ್ಕೌಟು ಆಗಿಲ್ಲ. ಸುಮಾರಲ್ಲಿ ನಮ್ಮ ದಳದ MLA ಊರಿನವು ಶ್ರೀನಿವಾಸ ಮೂರ್ತಿ ಅವ್ರ ಊರಿನವರು, ಆದರೆ ಅವ್ರದ್ದು ಏನು ವರ್ಕೌಟ್ ಆಗಿಲ್ಲ. ಇನ್ನು ದಳದ MLA ಇದ್ದಾಗ ನಾವು ಸ್ವಲ್ಪ ಕೆಲಸ ಕಾರ್ಯಗಳಾಗ್ತಾಯಿದ್ವು. ಈ MLAಗಳು ಬಂದಾಗ ಎಲ್ಲ ದಾಬಸ್ಪೇಟೆ ಅವ್ರ ಲೀಡ್ರುಗಳು ಎಲ್ಲಿರ್ತಾರೆ ಅವ್ರ ಮನೆ ಮುಂದೆಗಡೆ ಉದ್ಧಾರ ಆಗ್ತಾವೆ ಅಷ್ಟೇ, ಬೇರೆ ಕಡೆ ಉದ್ಧಾರ ಆಗಿಲ್ಲ. ಈಗ JDS BJP ಮೈತ್ರಿ ಮಾಡ್ಕೊಂಡಿದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಏನೋ ಅದಕ್ಕೆ ಅವರಿಗೆ ಸೇರ್ತಕ್ಕದ್ದು, ನಮಗೆ ಸೇರ್ತಕ್ಕದ್ದಲ್ಲ. ನಾವು ನಮ್ಮ ಕ್ಷೇತ್ರದಲ್ಲಿ ಲೋಕಸಭೆ ಎಲೆಕ್ಷನ್ ಇರೋದ್ರಿಂದ ಕಳೆದ ಬಾರಿ ಇದೇ JDS ಅವರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರು. ಈ ಸರಿ
BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ರು, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದ್ರ ಬಗ್ಗೆ ಹೇಳೋದಕ್ಕೆ ನಾವೇನು ಇಷ್ಟಪಡಲ್ಲ. ನಮಗೆ ಮೋದಿಯವ್ರ ಸರ್ಕಾರ ಇದ್ದರೆ ಉತ್ತಮವಾದ ಸರ್ಕಾರ. ಮೋದಿ ಅವ್ರ ಜೊತೆ ಕೈ ಜೋಡಿಸ್ತಿರೋದು ಇವಾಗ. ಅಲ್ಲಲ್ಲ ಸರಿ, ಸರ್ಕಾರ ಉತ್ತಮವಾದ ಸರ್ಕಾರ, ಉತ್ತಮವಾದ ಆಡಳಿತ ಕೊಡ್ತಾ ಇದ್ದಾರೆ, ದೇಶಕ್ಕೊಂದು ಒಳ್ಳೆಯದನ್ನು ಬಯಸಿದ್ದಾರೆ. ಅದೊಂದಕ್ಕೆ ನಾವು ಸಂತೋಷ ಪಡೋದು. ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೆಂಟ್ರಲ್ಲಿ ಈಗ ಆಲ್ರೆಡಿ BJP ಸರ್ಕಾರ ಇದೆ. ಮುಂದಿನ ಬಾರಿ ಏನಾದ್ರು ಬದಲಾವಣೆ ಆಗಬೇಕು ಅಂತ ಹೇಳ್ತೀರಾ, ಅಥವಾ BJP ಸರ್ಕಾರನೇ ಬರಬೇಕು, ಮೋದಿಯವರೇ ಬರಬೇಕು? ಮೋದಿಯವರೇ ಬರಬೇಕು. ದೇಶ ಚೆನ್ನಾಗಿರ್ಬೇಕು ಅಂದ್ರೆ ಮೋದಿಯವರೇ ಬರಬೇಕು. ಏನು ಮಾಡಿದ್ದಾರೆ ಅಂತ? ಏನು ಮಾಡಿದ್ದಾರೆ ಅಂದರೆ ದೇಶ ಸುಭದ್ರವಾಗಿದೆ, ಎಲ್ಲದಕ್ಕೂ ಅನುಕೂಲ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. ಮೋದಿನೇ ಬರಬೇಕು. ಯಾಕೆ ಕಾಂಗ್ರೆಸ್ ಸರ್ಕಾರ ಇಷ್ಟ ಆಗಲ್ಲ? ಸುಮ್ಮನೆ ದೊಂಬ್ಲೆ ಅವೆಲ್ಲ. ರಾಹುಲ್ ಗಾಂಧಿ ಅವರು ಏನಂತ ಕೆಲಸ ಮಾಡೋಂಥ ನಾಯಕರಲ್ಲ ಅಂತ ಹೇಳ್ತಿದ್ದಾರೆ. ದಕ್ಷ ಅಧಿಕಾರಿ ಅಂದರೆ ಮೋದಿ. ಏನು 5 ಗ್ಯಾರಂಟಿ ಕೊಟ್ಟಿದ್ದಲ್ಲ, ಅದೇನು ಯಾರಿಗೇನು ಏನು ಸುಮ್ಮನೆ ಕೆಲವ್ರಿಗೆ ತಲುಪುತ್ತೆ, ಕೆಲವ್ರು ತಲುಪಿಲ್ಲ, ಅವೆಲ್ಲ ಏನು ಪ್ರಯೋಜನ ಇಲ್ಲ. ಮೋದಿ ಓಕೆ, ಸೆಂಟ್ರಲ್ಲಿ ಮೋದಿನೇ ಬರಬೇಕು. ಈಗ ಬಚ್ಚೇಗೌಡರು ಇಲ್ಲಿ ಕೆಲಸ ಮಾಡಿದಾರಾ? ಅದೇನು ನಮಗೆ ಗೊತ್ತಿಲ್ಲ. ನಾವು ಸೆಂಟ್ರಲ್ BJP ಅಷ್ಟೇ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.